ನಾಡಿನ ಸಮಸ್ತ ಜನತೆಗೆ ರಘು ಶಿರ್ಗೂರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನೆ ಉಗಾರ್ ಫ್ಯಾಕ್ಟರಿಯನ್ನ ಮುತ್ತಿಗೆ ಹಾಕಿ ಬಂದ್ ಮಾಡಲಾಗಿದೆ. ಕಾರಣ ಏನು ಅಂದ್ರೆ ಈಗಾಗಲೇ ರೈತರು ಪ್ರತಿಭಟನೆಯನ್ನ ಮಾಡಿ ಕಬ್ಬಿನ ಬಿಲ್ ಪ್ರತಿ ಟನ್ಗೆ 3,300 ಆಗಲೇಬೇಕು ಅಂತ ಕಾರ್ಖಾನೆ ವಿರುದ್ಧ ಹೋರಾಟವನ್ನು ಮಾಡಿದ್ದರು. ಸರ್ಕಾರವು ಸಹ ರೈತರಿಗೆ 3,300 ಹಣ ಕೊಡಲೇಬೇಕೆಂದು ಘೋಷಣೆ ಸಹ ಮಾಡಿದ್ದರು. ಆದರೆ ಇದೀಗ ಕಾರ್ಖಾನೆ ಮಾಲೀಕರು ಮತ್ತೆ 3,300 ಹಣ ಕೊಡಲು ಸಾಧ್ಯವಿಲ್ಲವೆಂದು ಕಬ್ಬಿನ ಬಿಲ್ ಪ್ರತಿ ಟನ್ಗೆ 3,150 ಕೊಡುತ್ತೇವೆ ಎಂದು ತಮ್ಮ ಕಾರ್ಖಾನೆಗೆ ಬೋರ್ಡ್ ಹಾಕಿದ್ದಾರೆ. ಇದನ್ನ ಕಂಡ ರೈತರು ಇದೀಗ ನಿನ್ನೆ ಉಗಾರ್ ಫ್ಯಾಕ್ಟರಿಗೆ ಹೋಗಿ ದಂಗೆಯನ್ನ ಮಾಡಿದ್ದಾರೆ. ಉಗಾರ್ ಫ್ಯಾಕ್ಟರಿಯ ಮ್ಯಾನೇಜರ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಹೌದು, ರೈತರ ಹೋರಾಟಗಾರರು ಆದಂತಹ ಚುನ್ನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ಅವರು ನಿನ್ನೆ ಉಗಾರ್ ಫ್ಯಾಕ್ಟರಿಗೆ ಹೋಗಿದ್ದು, ಈ ಬೋರ್ಡ್ ಯಾರು ಹಾಕಿದ್ದಾರೆ, ಉಗಾರ್ ಫ್ಯಾಕ್ಟರಿಯ ಮಾಲೀಕರನ್ನ ಕರೆಯಿರಿ ಎಂದು ಹೇಳಿದರು. ಈ ಬೋರ್ಡ್ ಹಾಕುವಂತಿಲ್ಲ, ಈಗಾಗಲೇ 3,300 ಕಬ್ಬಿನ ಬಿಲ್ ಘೋಷಣೆಯಾಗಿದೆ, ನೀವು ಕೊಡುವುದಾದರೆ 3,300 ಬಿಲ್ ಕೊಡಬೇಕು, ಇಲ್ಲವಾದರೆ ಫ್ಯಾಕ್ಟರಿಯನ್ನ ಬಂದ್ ಮಾಡಬೇಕು ಎಂದು ಹೇಳಿ ನಿನ್ನೆ ಉಗಾರ್ ಫ್ಯಾಕ್ಟರಿಯನ್ನ ಕೀಲಿ ಹಾಕಿದ್ದಾರೆ. ಇನ್ನು ಇಂದು ಮಧ್ಯಾಹ್ನ 1 ಗಂಟೆಗೆ ಉಗಾರ್ ಫ್ಯಾಕ್ಟರಿಯ ಕೊನೆಯ ನಿರ್ಣಯ ಹೊರಬೀಳಲಿದೆ. ಪ್ರತಿ ಟನ್ಗೆ 3,300 ಕೊಡದೆ ಇದ್ದರೆ 3 ವರ್ಷ ಫ್ಯಾಕ್ಟರಿಯನ್ನ ಬಂದ್ ಮಾಡಲಾಗುತ್ತೆ. ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.